ನಮಸ್ಕಾರ. ತುಲಾರಾಶಿಯವರ ಜೀವನದಲ್ಲಿ ಇದೊಂದು ಗೋಲ್ಡನ್ ಚಾಪ್ಟರ್ ಅಂತಾನೆ ಹೇಳ್ಬೋದು. ಒಂದು ಹೊಸ ಆರಂಭ ಶುರುವಾಗ್ತಿದೆ. ಇದು ಯಾವುದೋ ಸಣ್ಣ ಬದಲಾವಣೆ ಅಲ್ಲ, ಬದಲಿಗೆ ಒಂದು ದೊಡ್ಡ ಪಾಸಿಟಿವ್ ಆದ ಪರಿವರ್ತನೆಯ ಸಮಯ. ಮುಂದೇನಾಗಲಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ. ಹೌದು, ಕೇಳಿದ್ದು ನಿಜ. ಇದೇನೋ ಸಾಮಾನ್ಯ ಸಮಯ ಅಲ್ಲ, ಬದಲಾಗಿ ತುಂಬಾನೇ ದಿನಗಳಿಂದ ಕಾಯ್ತಾ ಇದ್ದ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆ. ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ದೊಡ್ಡ ಘಟ್ಟ ಇದು. ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟಪಡಿಸಬೇಕು. ಈಗ ಜೀವನದಲ್ಲಿ ಆಗ್ತಾ ಇರೋ ಒಳ್ಳೆ ಬದಲಾವಣೆಗಳಿದೆಯಲ್ಲ, ಅದು ಸುಮ್ಮನೆ ಲಕ್ಕಲ್ಲಿ ಬಂದಿದ್ದಲ್ಲ. ಇದು ತುಲಾರಾಶಿಯವರ ತಾಳ್ಮೆ, ಕಠಿಣ ಪರಿಶ್ರಮ ಮತ್ತೆ ಅವರ ಒಳ್ಳೆಯ ಸ್ವಭಾವಕ್ಕೆ ಸಿಗ್ತಾ ಇರೋ ಪ್ರತಿಫಲ. ತುಂಬಾ ದಿನಗಳಿಂದ ಕಾಯ್ತಾ ಇದ್ದ ಫಲಿತಾಂಶಗಳು ಈಗ ಒಂದೊಂದಾಗಿ ಕೈ ಸೇರ್ಲಿವೆ. ಇಷ್ಟು ದಿನ ಎಷ್ಟೋ ಸಲ ಕಷ್ಟ ಬಂದಾಗ ಯಾರೋ ಒಂದು ಕಾಣದ ಶಕ್ತಿ ನಮ್ಮನ್ನ ಕಾಪಾಡ್ತಿದೆ ಅಂತ ಅನಿಸಿರ್ಬೋದು ಅಲ್ವಾ? ಅದು ಬೇರೆ ಯಾರೂ ಅಲ್ಲ, ಅದು ದೈವಿಕ ಕೃಪೆ. ಆ ಅದೃಶ್ಯ ಶಕ್ತಿ ಜೊತೆಗಿದ್ದು ಸದ್ದಿಲ್ಲದೆ ಕಾಪಾಡ್ತಾ ಬಂದಿದೆ. ಅದರ ಪ್ರಭಾವ ಈಗ ಸ್ಪಷ್ಟವಾಗಿ ಕಾಣಕ್ ಶುರುವಾಗತ್ತೆ. ಸರಿ, ಹಾಗಾದ್ರೆ ಎಷ್ಟು ದಿನ ಅನುಭವಿಸಿದ ಕಷ್ಟಗಳು ಏನು ವ್ಯರ್ಥನ? ಖಂಡಿತ ಇಲ್ಲ. ಆ ಕಷ್ಟಗಳೇ ಮುಂದಿನ ಯಶಸ್ಸಿಗೆ ಮುನ್ನುಡಿ. ಆ ತಾಳ್ಮೆ, ಆ ಪರಿಶ್ರಮ, ಅದಕ್ಕೆ ತಕ್ಕ ಪ್ರತಿಫಲ ಸಿಗೋ ಸಮಯ ಇದು. ಇಲ್ನೋಡಿ, ಒಂದು ಕಡೆ ಆರ್ಥಿಕ ನಷ್ಟಗಳು, ನಿರಾಸೆಗಳು, ಎಷ್ಟೇ ಕೆಲಸ ಮಾಡಿದ್ರೂ ಫಲಿತಾಂಶ ಸಿಗದಿರೋದು, ಇವೆಲ್ಲವನ್ನೂ ಎದುರಿಸಿದ್ದಾಯ್ತು. ಆದ್ರೆ ಇನ್ನೊಂದು ಕಡೆ ಇಷ್ಟೆಲ್ಲ ಆದರೂ ಬಿಡದೆ ಹಿಡಿದ ಆ ತಾಳ್ಮೆ, ಆ ಕಠಿಣ ಪರಿಶ್ರಮ ಮತ್ತು ಆ ಒಳ್ಳೆಯತನ, ಇದೇ ಗುಣಗಳು ಈಗ ಯಶಸ್ಸಿನ ದಾರಿ ತೋರಿಸ್ತವೆ. ತುಲಾರಾಶಿಯವರ ದೊಡ್ಡ ಶಕ್ತಿನೇ ಅವರ ಸ್ವಭಾವ. ತುಂಬ ಬುದ್ಧಿವಂತರು. ಆತುರಕ್ಕೆ ಬಿದ್ದು ಯಾವತ್ತೂ ನಿರ್ಧಾರ ತಗೊಳ್ಳಲ್ಲ. ಬದಲಿಗೆ ಯೋಚನೆ ಮಾಡಿ, ವಿಶ್ಲೇಷಿಸಿ ಸರಿಯಾದ ದಾರಿಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಸಮಸ್ಯೆಗಳು ಬಂದಾಗ ಧೈರ್ಯವಾಗಿ ಎದುರಿಸ್ತಾರೆ. ಸರಿ, ಈಗ ಬರೋಣ ಅಸ್ಲಿ ವಿಷಯಕ್ಕೆ. ಆರ್ಥಿಕವಾಗಿ ಮತ್ತು ಕುಟುಂಬ ಜೀವನದಲ್ಲಿ ಏನೆಲ್ಲ ಒಳ್ಳೆ ಸುದ್ದಿಗಳು ಕಾದಿವೆ ಅಂತ ನೋಡೋಣ ಬನ್ನಿ. ಈ ಸಮಯದಲ್ಲಿ ಮುಖ್ಯವಾಗಿ 3 ದೊಡ್ಡ ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ತುಂಬಾನೇ ಇದೆ. ಅದು ಕುಟುಂಬ, ಹಣಕಾಸು ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಮೊದಲನೇ ಗುಡ್ ನ್ಯೂಸ್ ಹಣಕಾಸಿನ ವಿಚಾರದಲ್ಲಿ. ಇಷ್ಟು ದಿನ ಇದ್ದ ಆರ್ಥಿಕ ಹೊರೆಗಳು ಕಡಿಮೆಯಾಗಿ ಹಣಕಾಸಿನ ಸ್ಥಿರತೆ ಸಿಗಲಿದೆ. ಅಂದ್ರೆ ಸಾಲದ ಹೊರೆ ನಿಧಾನವಾಗಿ ಇಳಿಯೋಕೆ ಒಂದು ದಾರಿ ಕಾಣಿಸ್ತೆ. ಎಲ್ಲೋ ನಿಂತೋಗಿದ್ದ ಹಣ ವಾಪಸ್ ಬರುತ್ತೆ. ಅಷ್ಟೇ ಅಲ್ಲ, ಅನಿರೀಕ್ಷಿತ ಮೂಲಗಳಿಂದ ದುಡ್ಡು ಬರೋ ಅವಕಾಶಗಳೂ ಇವೆ. ಇದೆಲ್ಲ ಆದಾಗ ಆತ್ಮವಿಶ್ವಾಸ ತಾನಾಗೇ ಹೆಚ್ಚಾಗುತ್ತೆ. ಇನ್ನು ಎರಡನೇ ಖುಷಿ ಸುದ್ದಿ ಮನೆಗೆ ಸಂಬಂಧಿಸಿದ್ದು. ಮನೆಯಲ್ಲಿ ಶಾಂತಿ, ಸಮಾಧಾನ ಮತ್ತೆ ನೆಲೆಸಲಿದೆ. ಮನೆಯಲ್ಲಿ ಆಗ್ತಾ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಕಮ್ಮಿಯಾಗತ್ತೆ. ಒಂದು ಶಾಂತವಾದ ವಾತಾವರಣ ನಿರ್ಮಾಣ ಆಗತ್ತೆ. ಬೆಳಿಗ್ಗೆ ಎದ್ದಾಗ ಒಂದು ರೀತಿಯ ಸಮಾಧಾನ, ರಾತ್ರಿ ಮಲಗುವಾಗ ಒಂದು ತೃಪ್ತಿ, ಆ ಭಾವನೆ ಖಂಡಿತ ಬರುತ್ತೆ. ಇನ್ನು ವೃತ್ತಿ ಮತ್ತೆ ವಿದ್ಯಾಭ್ಯಾಸದ ಕಡೆ ಬರೋಣ. ಇಲ್ಲೂ ಕೂಡ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ. ನೋಡಿ, ಈ ಸಕಾರಾತ್ಮಕ ಸಮಯದ ಲಾಭ ವಿದ್ಯಾರ್ಥಿಗಳು, ಉದ್ಯಮಿಗಳು, ನೌಕರರು ಅಂತ ಎಲ್ಲರಿಗೂ ಸಿಗಲಿದೆ. ಯಾರಿಗೂ ನಿರಾಸೆ ಇಲ್ಲ. ವಿದ್ಯಾರ್ಥಿಗಳಿಗಂತೂ ಏಕಾಗ್ರತೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇನ್ನು ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರಕ್ಕೆ ಹೊಸ ವೇಗ ಸಿಗಲಿದೆ. ಹಾಗೆಯೇ ಉದ್ಯೋಗದಲ್ಲಿರೋರ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕಿ ಪ್ರಮೋಷನ್, ಸ್ಯಾಲರಿ ಹೈಕ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಈ ಎಲ್ಲ ಯಶಸ್ಸಿನ ಹಿಂದೆ ಒಂದು ದೈವಿಕ ಶಕ್ತಿಯ ಬೆಂಬಲ ಕೂಡ ಇದೆ. ಅದುವೇ ಹನುಮಂತನ ಕೃಪಾ ಕಟಾಕ್ಷ. ಹೌದು, ತುಲಾರಾಶಿಯವರ ಆರಾಧ್ಯ ದೈವ ಆಂಜನೇಯ. ಆತನ ಕೃಪೆ ಈ ಸಮಯದಲ್ಲಿ ತುಂಬಾನೇ ಬಲವಾಗಿರುತ್ತೆ. ಅದೆಷ್ಟೋ ಸಂಕಷ್ಟಗಳಿಂದ ಪಾರು ಮಾಡಿದ್ದೇ ಈ ದೈವಿಕ ಶಕ್ತಿ. ಹಾಗಾದ್ರೆ ಈ ದೈವಿಕ ಶಕ್ತಿಲ ಜೊತೆ ಸಂಪರ್ಕ ಸಾಧಿಸೋದು ಹೇಗೆ? ತುಂಬಾ ಸರಳ. ಬರುವ ಶನಿವಾರ ಒಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ 5 ವೀಳ್ಯದೆಲೆಗಳನ್ನು ಅರ್ಪಿಸಿ ಮತ್ತು ಶ್ರದ್ಧಾಭಕ್ತಿಯಿಂದ 21 ಪ್ರದಕ್ಷಿಣೆ ಹಾಕಿ. ಈ ಸಣ್ಣ ಕೆಲಸ ಅದ್ಭುತ ಫಲಿತಾಂಶ ನೀಡಬಲ್ಲದು. ಸರಿ, ಈಗ ಶುರುವಾಗ್ತಿರುವ ಈ ಸುವರ್ಣ ಯುಗವನ್ನ ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಲು ಕೆಲವೊಂದು ಮಾರ್ಗದರ್ಶನಗಳನ್ನ ನೋಡೋಣ. ಕೆಲವು ಅದೃಷ್ಟದ ಬಣ್ಣಗಳಿದೆ. ಹಸಿರು, ಕೆಂಪು ಮತ್ತು ಹಳದಿ ಬಣ್ಣಗಳು ತುಂಬಾನೇ ಶುಭಕರ. ಅದೃಷ್ಟದ ಸಂಖ್ಯೆ 2. ಯಾವುದೇ ಹೊಸ ಕೆಲಸ ಶುರು ಮಾಡೋಕೆ ಸೋಮವಾರ ಅಥವಾ ಶನಿವಾರ ತುಂಬಾ ಒಳ್ಳೆ ದಿನ. ಆದ್ರೆ ಒಂದು ಸಣ್ಣ ಎಚ್ಚರಿಕೆ: R ಅಥವಾ S ಅಕ್ಷರದಿಂದ ಹೆಸರು ಶುರುವಾಗೋರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮಾತನ್ನು ನಂಬಿ. ಬೇರೆಯವರ ಮಾತು ಕೇಳಿ ಗಡಿಬಿಡಿಯಲ್ಲಿ ನಿರ್ಧಾರ ತಗೋಬೇಡಿ. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಪರಿಸ್ಥಿತಿ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ? ನೋಡಿ, ದೈವದ ಅನುಗ್ರಹ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಒಳ್ಳೆಯತನ
ಈ ಮೂರೂ ಒಂದಾದಾಗ ಅದೊಂದು ತಡೆಯಲಾಗದ ಶಕ್ತಿಯಾಗತ್ತೆ. ಜೀವನದಲ್ಲಿ ಒಂದು ಹೊಸ ಎತ್ತರಕ್ಕೋಗುವ ಸಮಯ ಬಂದಿದೆ, ಅದೃಷ್ಟ ನಿಮ್ಮನ್ನ ಕಾಯ್ತಾ ಇದೆ, ಅದನ್ನ ಸ್ವಾಗತಿಸಲು ಸಿದ್ಧರಾಗಿ.